ಸ್ಟೋರಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈಗಿನ ಜನರೇಷನ್ಗೆ ಯಾವ ರೀತಿ ಬೇಕು ಅಂತ ಸ್ಟೋರಿ ಇದೆ ಇದು. ಮೊಬೈಲ್ನಿಂದ ಎಷ್ಟು ಹಾನಿ ಆಗುತ್ತೆ ಅನ್ನೋದನ್ನ ತುಂಬಾ ಉತ್ತಮವಾಗಿ ನಿರೂಪಣೆ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಥಿಯೇಟ್ರಿಗೆ ಬಂದವರಿಗೆಲ್ಲ ಒಂದೊಂದು ಮಗ್ಗಿ ಪುಸ್ತಕ ಫ್ರೀಯಾಗಿ ಕೊಟ್ಟು ಕಳಿಸ್ಬೇಕು ಅಂತ ಅನ್ಸುತ್ತೆ ನನಗೆ ನೋಡಿದರೆ. ತುಂಬಾ ಚೆನ್ನಾಗಿದೆ, ನೀತಿ ಚೆನ್ನಾಗಿದೆ, ಅದೇ ಬೇಕಾಗಿರೋದು. ಈ ಮಕ್ಕಳು ತುಂಬಾ ಹಾಳಾಗ್ತಾ ಇದ್ದಾರೆ ಈ ಮೊಬೈಲ್ನಿಂದ, ಅದನ್ನ ಬಿಡಿಸ್ಬೇಕು. ತುಂಬಾ ಚೆನ್ನಾಗಿದೆ ಸರ್, ಇದು ತುಂಬಾ ಚೆನ್ನಾಗಿದೆ. ಮಕ್ಕಳ ಬಗ್ಗೆ ಮೊಬೈಲ್ ಚೆನ್ನಾಗಿ ತೋರಿಸಿದ್ರೆ ಸ್ಟೋರಿ ಚೆನ್ನಾಗಿದೆ. ತಾಯಿ ಮಕ್ಕಳು ಫ್ಯಾಮಿಲಿ ನೋಡುವಂತ ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ನೋಡುವಂತ ಸಿನಿಮಾ ಚೆನ್ನಾಗಿ ಬಂದಿದೆ. ಮೊಬೈಲ್ ಬಗ್ಗೆನೇ ತೋರಿಸಿದ್ದಾರೆ, ಚೆನ್ನಾಗಿದೆ. ಫ್ಯಾಮಿಲಿ ಹೇಗಿರುತ್ತೆ, ಮೊಬೈಲ್ ಇದ್ರೆ ಹೇಗಿರುತ್ತೆ, ಮೊಬೈಲ್ ಇಲ್ಲ ಅಂದ್ರೆ ಹೇಗಿರುತ್ತೆ, ಚೆನ್ನಾಗಿದೆ, ನೋಡ್ಬೋದು. ತುಂಬಾ ಚೆನ್ನಾಗಿದೆ ಸರ್, ಫಿಲಂ ಚೆನ್ನಾಗಿದೆ. ಕಷ್ಟ ಅನ್ನೋದು ಏನು, ಮಕ್ಕಳನ್ನ ಈಗಿನ ಇದಕ್ಕೆ ನೋಡೋ ಅಂತ ಮಕ್ಕಳನ್ನ ತಂದೆ ತಾಯಿ ಬಂದು ಜೊತೆ ಕರ್ಕೊಂಡ್ಬಂದು ನೋಡ್ಬೋದು ಫಿಲಂ. ನಮ್ ಜರ್ಸಿ ಜನರೇಷನ್ ಪ್ರಾಪರ್ ಕೋವಿಡ್ ಟೈಮ್ ಅಲ್ಲಿ ಇರೋದ್ರಿಂದ ಕೋವಿಡ್ ಟೈಮ್ ಅಲ್ಲಿ ಎಷ್ಟು ಫ್ಯಾಮಿಲೀಸ್ ಏನೇನ್ ಗೋತ್ರು ಆಯ್ತು ಎಲ್ಲ ಈ ಮೂವಿಲಿ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನಾವೆಲ್ಲ ಫೋನ್ ಅಲ್ಲಿ ಮೂಲಕ ಕೋವಿಡ್ ನ ಮುಗಿಸ್ಬಿಟ್ವಿ, ಬಟ್ ಎಷ್ಟೊಂದು ಫ್ಯಾಮಿಲೀಸ್ ಲೈಕ್ ಪ್ರಾಪರ್ ಜಾಬ್ ಇಲ್ದವ್ರು ಎಷ್ಟು ಗೋತ್ರು ಮಾಡಿದ್ರು. ಆಮೇಲೆ ಈ ಬಡವ್ರ ಮಕ್ಳು ಫೋನ್ ಇಲ್ದಾರೆ ಆನ್ಲೈನ್ ಕ್ಲಾಸಸ್ ಎಷ್ಟು ಕಷ್ಟ ಪಡಿದ್ರು, ತುಂಬಾ ಚೆನ್ನಾಗಿ ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಐ ರಿಕ್ವೆಸ್ಟ್ ಆಲ್ ದಿ ಪೀಪಲ್ ಆಫ್ ಆರ್ ಜನರೇಷನ್ ಟು ಕಮ್ ಅಂಡ್ ಸಪೋರ್ಟ್ ದೆಮ್ ಬಿಕಾಸ್ ಇಟ್ಸ್ ರಿಯಲಿ ಅ ಗುಡ್ ಮೂವಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಸರ್ ಫಿಲಂ. ನನಗಂತೂ ಹೃದಯಕ್ಕೆ ಟಚ್ ಆಯ್ತು ಫಿಲಂ. ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಗುಡ್ ಮೆಸೇಜ್ ಇದೆ, ಚೆನ್ನಾಗಿದೆ, ಎಲ್ಲರೂ ನೋಡೋಂಥದ್ದಿದೆ. ಮತ್ತೆ ಪೇರೆಂಟ್ಸು ಫಸ್ಟ್ ಆಫ್ ಆಲ್ ಮಕ್ಕಳಿಗಿಂತ ಪೇರೆಂಟ್ಸ್ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಯಾವ ರೀತಿ ಮಕ್ಕಳನ್ನ ಮನೆಯಲ್ಲಿ ಈ ತರ ಮೊಬೈಲ್ ಇಂದ ಈ ತರ ಇಡ್ಬೋದು ಅನ್ನೋದು ಎಲ್ಲ ಚೆನ್ನಾಗಿದೆ. ಮೆಸೇಜಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ವೆರಿ ಗುಡ್ ಮೂವಿ ಸರ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ವೆರಿ ಗುಡ್ ಮೆಸೇಜ್, ಈಗಿನ ಕಾಲದ ಹುಡುಗರು ನೋಡ್ಬೇಕಾಗಿರೋದು. ತುಂಬಾ ಚೆನ್ನಾಗಿದೆ. ಪೇರೆಂಟ್ಸ್ ಮಕ್ಕಳ ಜೊತೆ ಬಂದು ನೋಡ್ಬೇಕು ಈ ಫಿಲಂನ, ಬಹಳ ಚೆನ್ನಾಗಿದೆ. ಆಮೇಲೆ ಎಜುಕೇಶನ್ ಒತ್ತು ಕೊಟ್ಟಿದ್ದಾರೆ, ಮೊಬೈಲ್ ದುಷ್ಪರಿಣಾಮಗಳನ್ನ ಹೇಳಿದ್ದಾರೆ. ಇದೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಬಹಳ ಉತ್ತಮವಾದ ಕೆಲಸ ಅಂತ ಹೇಳ್ತೀನಿ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಸರ್, ಸೂಪರ್ ಮೂವಿ. ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು, ಮಕ್ಕಳನ್ನ ಕರ್ಕೊಂಡ್ಬಂದು ನೋಡಿಸ್ಬೇಕು. ಆಕ್ಚುಲಿ ಪ್ರೆಸೆಂಟ್ ಈಗ ಸಮಾಜ ಯಾವ ಮಟ್ಟಕ್ಕೆ ಹೋಗ್ತದೆ ಅನ್ನೋದನ್ನ ನೋಡಿ ಕಲಿಬೇಕು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಫ್ಯಾಮಿಲಿ ಮೂವಿ ಚೆನ್ನಾಗಿ ನೋಡ್ಬೋದು. ಮಕ್ಕಳನ್ನ ಫ್ಯಾಮಿಲಿನ ಕೂರಿಸ್ಕೊಂಡು ನೋಡೋ ಅಂತ ಮೂವಿ. ಆಗಿನ ಕಾಲಕ್ಕಿಂತ ಆಗಿನ ಕಾಲದಲ್ಲಿ ಯಾವ ತರ ಇದೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಮಕ್ಕಳು ನೋಡ್ಲೇಬೇಕಾದ ಮೂವಿ ಇದು. ನಾವು ಕರ್ಕೊಂಬಂದು ತೋರಿಸಿದ್ರೆ ಅವ್ರಿಗೆ ಹೆಂಗಿದೆ ಈ ಕಷ್ಟ ಸುಖ ಹೆಂಗೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಈಗಿನ ಮಕ್ಳಿಗೆಲ್ಲ ಸುಲಭವಾಗಿ ಸಿಗ್ತಿದೆ. ಆ ಸುಲಭವಾಗಿ ಸಿಗೋದ್ರಿಂದ ಅವ್ರಿಗೆ ಏನು ಗೊತ್ತಾಗ್ತಿಲ್ಲ. ಈ ತರ ಮೂವಿ ತೋರಿಸಿದ್ರೆ 100% ಬುದ್ಧಿ ಕಲಿತಾರೆ. ಮೊಬೈಲು ಒಳ್ಳೇದಕ್ಕೂ ಇದೆ, ಕೆಟ್ಟದಕ್ಕೂ ಇದೆ. ನಾವು ಒಳ್ಳೇದಕ್ಕೇ ಬಳಸ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಪಿಕ್ಚರು. ಈಗಿನ ಜನರೇಷನ್ಗೆ ಒಳ್ಳೆ ಚೆನ್ನಾಗಿದೆ ಪಿಕ್ಚರ್, ಕನ್ನಡ ಪಿಕ್ಚರ್. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸರ್. ಈ ನಡುವೆ ಎಲ್ಲ ಬರೀ ಲಾಂಗೋ ಮಚ್ಚು ಬರೀ ಇದೇ ಬರ್ತಾ ಇತ್ತು. ಈ ತರ ಸಂದೇಶ ಮಕ್ಕಳುಗಳು ತಿಳ್ಕೊಳ್ಳೋಂಥ ವಿಷಯ ತುಂಬಾ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಖುಷಿ ಆಯ್ತು. ಲಾಂಗ್ ಟೈಮ್ ರಾಜ್ಕುಮಾರ್ ವಿಷ್ಣುವರ್ಧನ್ ಇದ್ದ ಕಾಲದಲ್ಲಿ ಈ ತರ ಮೂವಿ ಬರ್ತಿತ್ತು, ಫೈಟಿಂಗೇ ಇರ್ತಿರ್ಲಿಲ್ಲ. ಇವಾಗ ಮಾತಾಡ್ತಿದ್ರೆ ಮಚ್ಚು ಅದೇನೆ ಸಂದೇಶ ಮಾಡಿದ್ದಾರೆ. ಈ ತರ ಬಂದಿರೋದು ತುಂಬಾ ಒಳ್ಳೇದು, ಯೂತಿಗೆ ಒಳ್ಳೆ ನಿದರ್ಶನ ಇದು. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು ಮೂವಿ. ಒಂದು ಮೆಸೇಜ್ ಕೊಡುವಂತ ಮೂವಿ ಆಗಿದೆ. ಮತ್ತೆ ಎಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು, ಆ ತರ ಇತ್ತು. ಈಗ ಬರ್ತಿರೋಂತ ಬರೀ ಇದು ಫೈಟಿಂಗು ಅಂತ ಇದ್ರಲ್ಲಿ ಇದು ಒಂದು ಒಳ್ಳೆ ಮೆಸೇಜ್ ಕೊಡುವಂತ ಮೂವಿ ಆಗಿದೆ, ಚೆನ್ನಾಗಿದೆ. ಸಂದೇಶ ಇರೋ ಚಲನಚಿತ್ರ, ಮಗ್ಗಿ ಪುಸ್ತಕ ಎಲ್ಲರಿಗೂ ಇಷ್ಟ ಆಯ್ತು. ಮೊಬೈಲ್ ಅವಶ್ಯಕತೆ ಇರೋಷ್ಟು ಬಳಸ್ಬೇಕು. ಹಾಗಾಗಿ ಮಕ್ಕಳ ಜೊತೆ ಒಳ್ಳೆ ಇದಾಗುತ್ತೆ. ಎಲ್ಲರೂ ದೊಡ್ಡವರು ಮಕ್ಕಳು ಎಲ್ಲರೂ ಅವಶ್ಯಕತೆ ಇರೋಷ್ಟು ಮೊಬೈಲ್ ಬಳಸ್ಬೇಕು. ಎಲ್ರಿಗೂ ಇದೆ ಇದು ಸಂದೇಶ, ಮಕ್ಕಳಿಗೆ ಅಂತಾನೆ ಇಲ್ಲ, ದೊಡ್ಡವ್ರಿಗೂ ಇದೆ ಸಂದೇಶ, ನಮಗೂ ಇದೆ. ಎಲ್ಲ ಪೇರೆಂಟ್ಸ್ ಸಮೇತ ಮಕ್ಕಳು ಕರ್ಕೊಬಂದು ಫಿಲಂ ನೋಡ್ಲೇಬೇಕಿದು. ಒಳ್ಳೆ ಪಿಕ್ಚರ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಇನ್ನೊಂದ್ಸಲ 3-4 ಸಲ ನೋಡಿದ್ರು ಏನು ಅನ್ಸೋದಿಲ್ಲ. ಮಕ್ಕಳು ಎಲ್ಲರೂ ಕರ್ಕೊಂಡು ಬಂದು ಹೇಳ್ಬೇಕು, ತೋರಿಸ್ಬೇಕು. ಇವಾಗ ಬೇರೆ ಫಿಲಮ್ ಎಲ್ಲ ನೋಡೋದ್ಕಿಂತ ಇದು ನೋಡ್ಸಿ ಅವ್ರಿಗೆ ತಿಳುವಳಿಕೆ ಮಾಡ್ಬೇಕು, ಮೊಬೈಲ್ ಇಂದ ಏನಾಗುತ್ತೆ. ಸರ್, ಚಿತ್ರದ ಹೆಸರೇ ಮಗ್ಗಿ ಪುಸ್ತಕ. ಮಗ್ಗಿ ಪುಸ್ತಕ ಅನ್ನೋ ಈ ಪುಸ್ತಕವನ್ನ ಪ್ರತಿಯೊಬ್ಬರು ನಮ್ಮ ಬಾಲ್ಯಾವಸ್ಥೆಯಲ್ಲಿ ಓದಿ ಬಂದಿರುವ ಪುಸ್ತಕ. ಈ ಚಿತ್ರ ತುಂಬಾ ಶ್ರಮಪಟ್ಟು ನಮ್ಮ ಹರಿವರಾಸನ, ಯತಿರಾಜ್ ಇವರೆಲ್ಲ ಚಿತ್ರದ ಎಲ್ಲ ತಂಡ
ತುಂಬಾ ಶ್ರಮಪಟ್ಟು ಈ ಒಂದು ಮೂವಿ ಸಿನಿಮಾ ಮಾಡಿದ್ದಾರೆ. ಕರ್ನಾಟಕದ ಪ್ರತಿಯೊಂದು ಕುಟುಂಬಗಳು ಬಂದು ಈ ಚಿತ್ರವನ್ನ ನೋಡಿ ಇದಕ್ಕೆ ಪ್ರೋತ್ಸಾಹ ಮಾಡಿ. ಎಂತೆಂಥ ಮೂವಿಗಳನ್ನು ನಾವು ನೋಡ್ತೀವಿ, ಮಕ್ಕಳಿಗೆ ಏನೇನೋ ಮಾಡಿಸ್ತೀವಿ, ಎಂತೆಂಥ ಮೂವಿ ನೋಡಕ್ಕಾಗಲ್ಲ. ಒಂದು ಕುಟುಂಬ ಅಂತ ಬಂದ್ಮೇಲೆ ಒಂದು ಕುಟುಂಬದಲ್ಲಿ ಕೂತುಕೊಂಡು ಮಕ್ಕಳು ಮತ್ತೆ ತಂದೆ ತಾಯಿ ಎಲ್ಲ ಒಟ್ಟಾರೆ ಕೂತುಕೊಂಡು ಈ ಒಂದು ಚಿತ್ರವನ್ನು ನೋಡುವಂತ ಒಂದು ಅವಕಾಶ ಸನ್ನಿವೇಶಗಳು ಇದರಲ್ಲಿ ಇವೆ. ಬನ್ನಿ, ದಯವಿಟ್ಟು ಇದಕ್ಕೆ ಈ ಚಿತ್ರಕ್ಕೆ ಪ್ರೋತ್ಸಾಹ ನೀಡಿ. ಆನಂದ ಇನ್ನೆಲ್ಲ ಮೊಬೈಲ್ ಇಟ್ಕೋಬಾರ್ದು ಅಂತ ಮೊಬೈಲ್ ನೋಡಬಾರ್ದು, ಮೊಬೈಲ್ ನೋಡಿದ್ರೆ ಈ ಒಂದು ಸಿನಿಮಾ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಮಗ್ಗಿ ಪುಸ್ತಕ, ಆಮೇಲೆ ಒಳ್ಳೆ ಮೆಸೇಜ್ ಇದೆ. ಮೊಬೈಲ್ ವಿಚಾರವಾಗಿ ಬಹಳ ಒಂದು, ಮತ್ತೆ ಓದಿನ ಬಗ್ಗೆ ಇಷ್ಟು ಮೆಸೇಜ್ ಇದೆ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಆಗಿದೆ. ಎಲ್ಲಾರು ಬಂದ್ ನೋಡಿ, ಫ್ಯಾಮಿಲಿ ಸಮೇತ ಬಂದ್ ನೋಡಿದ್ರೆ ತುಂಬಾ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಫ್ಯಾಮಿಲಿದು. ಮೊಬೈಲ್ ನ ಹೆಂಗೆ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ, ಹೆಂಗ್ ಯೂಸ್ ಮಾಡ್ಬಾರ್ದು ಅಂತಾನು ಹೇಳಿದ್ದಾರೆ. ಸೊ ಪ್ಲೀಸ್ ವಾಚ್. ತುಂಬಾ ಎಮೋಷನಲ್ ಆಗಿದೆ. ಎಲ್ಲಾರು ಕುತ್ಕೊಂಡು ಅತ್ಬಿಟ್ಟೆ ಹೊರಗ್ ಬರ್ತೀರಾ. ಮತ್ತೆ ಎಲ್ಲ ಫ್ಯಾಮಿಲಿ ವ್ಯಾಲ್ಯೂಸ್ ಮತ್ತೆ ಹೆಂಗೆ ಫೋನ್ ಇಂಪಾರ್ಟೆನ್ಸು ಮತ್ತೆ ಎಲ್ಲ ಲೈಕ್ ಹೆಂಗ್ ಯೂಸ್ ಮಾಡ್ಬೇಕು, ಹೆಂಗ್ ಯೂಸ್ ಮಾಡ್ಬಾರ್ದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಎಲ್ಲಾರು ಬಂದ್ ನೋಡಿ. ಮೂವಿ ತುಂಬಾ ಚೆನ್ನಾಗಿದೆ. ವ್ಯಾಲೆಂಟೈನ್ಸ್ ಡೇ ದಿನ ಬೇರೆ ಮೂವಿ ನೋಡೋದ್ಕಿಂತ ಈ ಮೂವಿ ನೋಡಿ, ತುಂಬಾ ಚೆನ್ನಾಗಿದೆ. ನಿಮ್ ಮಕ್ಳಿಗೆಲ್ಲ ಕರ್ಕೊ ಬನ್ನಿ, ಈ ಮೂವಿ ತೋರಿಸಿ, ನೀವು ಒಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿ. ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆಕ್ಚುಲಿ ಪಾಪ್ಕಾರ್ನ್ ತಿಂದಿಲ್ಲ, 400 rupees ಪಾಪ್ಕಾರ್ನ್ ವೇಸ್ಟ್ ಮಾಡಿದೀವಿ. ಆದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿತ್ತು, ನಾವು ತಿನ್ಬೇಕಂತ ಅನ್ಸ್ಲೇ ಇಲ್ಲ. ಪಾಪ್ಕಾರ್ನ್ ಹಂಗೆ ನೋಡ್ತಾನೆ ಇದೀವಿ, ನಾವು ಪಾಪ್ಕಾರ್ನ್ ತಿಂದಿಲ್ಲ. ಫುಲ್ ಇದೆ ನೋಡಿ, ಇಲ್ಲಿ ಹಿಂಗೆ ಇದೆ, ತುಂಬಾ ಚೆನ್ನಾಗಿದೆ. ಸಿಟಿ ಇತ್ತು, ಏನೋ ಒಂದು ಡಿಫ್ರೆಂಟ್ ಇರ್ಬೋದು ಅಂತ, ಅದನ್ನ ನಿಜ ಮಾಡಿದೆ ಚಿತ್ರತಂಡ. ಯಾಕೆಂದ್ರೆ ಒಳ್ಳೆ ಸಂದೇಶ ಇರುವಂತ ಚಿತ್ರ. ಆಕ್ಟಿಂಗ್ ಇಂದ ಹಿಡಿದು, ಡೈರೆಕ್ಷನ್ ಇಂದ ಹಿಡಿದು ಎಲ್ಲದರಲ್ಲೂ ತುಂಬಾ ಒಳ್ಳೆ ಚಿತ್ರ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸಾಮಾಜಿಕ ಸಂದೇಶ ಇರುವಂತ ಚಿತ್ರ. ಪೇರೆಂಟ್ಸ್ ನೋಡ್ಬೇಕು, ಪೇರೆಂಟ್ಸ್ ನೋಡಿ ಮಕ್ಕಳಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಯಾಕೆಂದ್ರೆ ಮಕ್ಕಳಿಗೆ ಏನು ಗೊತ್ತಿರಲ್ಲ, ಅವ್ರಿಗೆಲ್ಲ ಇಂಪ್ಲಿಮೆಂಟ್ ಮಾಡೋಂಥವ್ರು ಪೇರೆಂಟ್ಸೇ. ಸೊ ಅವರು ಕರೆಕ್ಟ್ ಆಗಿ ಫೈನ್ ಟ್ಯೂನ್ ಆಗ್ಬಿಟ್ರೆ ಆಮೇಲೆ ಮಕ್ಕಳು ಅದಕ್ಕಿಂತ ಚೆನ್ನಾಗಿ ಇದಾಗ್ತಾರೆ. ಸೊ ನಿಜವಾಗ್ಲೂ ಒಳ್ಳೆ ಟೀಮ್ ವರ್ಕ್, ತುಂಬಾ ಚೆನ್ನಾಗಿದೆ. ಒಳ್ಳೆ ಸಂದೇಶ ಇರುವಂತ ಚಿತ್ರ. ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಇವಾಗ ತಾನೆ ಮಗ್ಗಿ ಪುಸ್ತಕ ಅನ್ನೋ ಒಂದು ಅದ್ಭುತವಾದ ಸಿನಿಮಾ, ಅದ್ಭುತಕ್ಕಿಂತ ಅತಿ ಅದ್ಭುತ ಸಿನಿಮಾ ಇವತ್ತು ನೋಡಿದ್ರೆ. ನಾನು ಆಕ್ಚುಲಿ ಇಷ್ಟು ಸುಲಭವಾಗಿ ನಾನು ಬೈಟ್ಸ್ ನಾನೇ ಕೂತಾಕ್ ಬಂದು ಕೊಡಲ್ಲ. ನಾನು ಆಕ್ಚುಲಿ ಅಕಸ್ಮಾತ್ ಕಂಟೆಂಟ್ ಚಾನೆಲ್ ನಾನು ಸುಮ್ಮನೆ ಹೋಗ್ಬಿಡ್ತೀನಿ. ನಿಜವಾಗ್ಲೂ ನಾನೇ ಕೂತಾಗಿ ಬಂದು ನಾನು ಬೈಟ್ಸ್ ಕೊಡ್ಬೇಕು ಅಂತಾನೆ ನನ್ಗೆ ಆ ಮನ್ಸಿಗೆ ಬಂದಿದೆ. ಅಂದ್ರೆ ನಿಜವಾಗ್ಲೂ ಸಿನಿಮಾ ಬಹಳ ಚೆನ್ನಾಗಿದೆ. ಇವತ್ತಿನ ಜನರೇಷನ್, ಇವತ್ತಿನ ಯೂತ್ ನೋಡ್ಬೇಕಾದ ಸಿನಿಮಾ. ಯಾಕಂದ್ರೆ ಬರೀ ಮೊಬೈಲ್ ಅಂತ ಇವತ್ತಿನ ಜನರೇಷನ್ ಸಾಯ್ತಿದ್ದಾರೆ. ಅಂಡ್ ಅದರಿಂದ ಎಷ್ಟೋ ಸಂಬಂಧಗಳು ದೂರ ಆಗಿದೆ. ಸೊ ಇದನ್ನೆಲ್ಲ ಬಿಟ್ಟು, ಇದನ್ನೆಲ್ಲ ಮೀರಿ ಎಲ್ರು ಒಗ್ಗಟ್ಟಾಗಿರ್ಬೇಕು, ಎಲ್ರು ಬದುಕ್ಬೇಕು ಈ ಜೀವನದಲ್ಲಿ. ಇವತ್ತಿನ ಈ ಜನರೇಷನ್ ನಿಜವಾಗ್ಲೂ ಚೇಂಜ್ ಆಗ್ಬೇಕಿಲ್ಲ ಅಂತಲ್ಲ. ಬರೀ ಮೊಬೈಲ್ ಅಂತಾನು ಇಲ್ಲ ಇದ್ರಲ್ಲಿ. ನೀವೆಲ್ಲರೂ ಬಂದು ಈ ಸಿನಿಮಾ ನೋಡಿ, ಆಯ್ತಾ? ಯಾರು ಮಿಸ್ ಮಾಡ್ಬೇಡಿ. ನಮ್ಮ ಹರಿವರಸ ನಮ್ಮ ನಿರ್ದೇಶಕರು ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಆಮೇಲೆ ಪಾತ್ರಗಳು ಮಾಡಿರೋ ಎಲ್ಲ ತಾಯಿ ಇರ್ಲಿ, ಆಮೇಲೆ ಮಗಳು ಕ್ಯಾರೆಕ್ಟರ್ ಇರ್ಲಿ, ಎಲ್ಲರೂ ಸಹ ಕಲಾವಿದ್ರು ಅಷ್ಟೇ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಬಹಳ ಖುಷಿ ಆಯ್ತು ನನಗೆ. ಹ್ಯಾಟ್ಸ್ ಆಫ್. ಖುಷಿ ಆಯ್ತು, ಬಹಳ ಖುಷಿ. ನನ್ಗೆ ಇನ್ನೇನು ಹೇಳಕ್ಕೆ ಮಾತಿಲ್ಲ. ಯಾಕಂದ್ರೆ ಅಷ್ಟು ಖುಷಿಯಾಗಿ, ಅಷ್ಟು ಎಮೋಷನ್ ಕನೆಕ್ಟ್ ಆಗಿದೆ ನನಗೆ. ಅದಕ್ಕೆ ನನಗೆ ಆ ಖುಷಿಲಿ ಏನ್ ಹೇಳ್ಬೇಕು ಅನ್ನೋಂತಾನೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲರೂ ಬಂದು ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು ನೀವು. ಎಲ್ಲ ಕನ್ನಡ ಜನತೆಗೆ ದಯವಿಟ್ಟು ಈ ತರ ಸಿನಿಮಾ ಮಿಸ್ ಮಾಡ್ಬಿಡಿ. ಇಂಥ ಸಿನಿಮಾ ಗೆಲ್ಬೇಕು. ಇವತ್ತಿನ ಜನರೇಷನ್ ಇಂಥ ಸಿನಿಮಾ ಗೆದ್ರೇನೆ ಇಂಥ ಸಿನಿಮಾ ಎಲ್ರಿಗೂ ಕನೆಕ್ಟ್ ಆಗೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು. ಇಡೀ ಟೀಮ್ಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ನಾನು ರಾನ್ವಿ ಶೇಖರ್. ತುಂಬಾನೇ ಖುಷಿ ಆಯ್ತು. ಜನರು ಎಮೋಷನಲ್ ಆಗಿದ್ದು ನೋಡಿ ನಾನು ಎಮೋಷನಲ್ ಆದೆ. ಒಳ್ಳೆ ರೆಸ್ಪಾನ್ಸ್ ಸಿಗಿದೆ. ಎಲ್ರು ಕೂಡ ಅವ್ರ ಮನೆ ಮಗಳು ಅನ್ನೋ ತರ ಟ್ರೀಟ್ ಮಾಡ್ತಾ ಇದಾರೆ. ಹೀಗೆ ನಿಮ್ ಪ್ರೀತಿ ಆಶೀರ್ವಾದ ಯಾವಾಗ್ಲೂ ನನ್ ಮೇಲೆ, ನಮ್ಮ ಮಗ್ಗಿ ಪುಸ್ತಕ ತಂಡದ ಮೇಲೆ ಇರ್ಲಿ ಅಂತ ಹೇಳ್ತೀನಿ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂದ ಇದೆ. ಅಂದ್ರೆ ಲೈಕ್ ಎಲ್ರು ಕೂಡ ತುಂಬಾ ಎಮೋಷನಲ್ ಆಗಿದ್ದಾರೆ. ಎಲ್ರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದಾರೆ. ತುಂಬಾನೇ ಖುಷಿ ಆಯ್ತು. ಅವ್ರ ರೆಸ್ಪಾನ್ಸ್ ನೋಡಿ, ಅವ್ರು ರಿಯಾಕ್ಟ್ ಮಾಡ್ತಾ ಇರೋ ರೀತಿ ನೋಡಿ ತುಂಬಾ ಖುಷಿ ಆಯ್ತು. ಅಫ್ಕೋರ್ಸ್ ಎಲ್ರು ನೋಡಿರ್ತಾರೆ, ಅಪ್ಪು ಸರ್ ಸೀನ್ ತುಂಬಾ ಹೈ ಪೀಕ್ ಅಲ್ಲಿ ವಿಸಲ್ಸ್ ಬಂದಿದೆ. ಅಂಡ್ ನಮ್ದೊಂದು ಡುಯೆಟ್ ಸಾಂಗ್ ಇದೆ, ಅದಕ್ಕೂ ಕೂಡ ಅಷ್ಟು ಎಂಕರೇಜ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಎಲ್ಲಾ ಸೀನ್ಗಳಲ್ಲೂ ಕೂಡ ಅಷ್ಟೇ ಎಂಕರೇಜ್ ಮಾಡ್ತಾ ಇದ್ದಾರೆ. ಸರ್, ಆಕ್ಚುಲಿ ತುಂಬಾ ಇಡೀ ತಂಡ ತುಂಬಾ ಖುಷಿಯಾಗಿದೆ.
ಐ ಥಿಂಕ್ 3 ಶೋ ಏನಿತ್ತು ನಮ್ದು ಆಲ್ ಓವರ್ ಬೆಂಗಳೂರಲ್ಲಿ 3 ಶೋನು ಹೌಸ್ಫುಲ್ ಆಗಿದೆ. ಎಲ್ಲ ಥಿಯೇಟರ್ ನಾವು ಭೇಟಿ ಕೊಟ್ಟು ಜನಗಳ ಜೊತೆ ಮಾತಾಡ್ತಿದೀವಿ. ವೆರಿ ಗುಡ್ ರೆಸ್ಪಾನ್ಸ್. ಅದ್ರ ರೆಸ್ಪಾನ್ಸ್ ಫಸ್ಟ್ ಆಡಿಯನ್ಸ್ ಬಂದ್ರಲ್ಲ, ಎಲ್ಲ ಕಡೆ 3 ಶೋನು ಫುಲ್ ಹೌಸ್ಫುಲ್ ಆಗಿತ್ತು. ವೆರಿ ಹ್ಯಾಪಿ. ಯಾರ್ಯಾರು ಸಿನಿಮಾ ನೋಡಿಲ್ವೋ ಐ ಥಿಂಕ್ ಈಗ ನಾನು ಹೇಳಿ ಓಕೆ, ನಾನು ತಂಡದನ್ನ ಬಿಟ್ಬಿಡಿ, ನೀವು ಅಲ್ಲಿ ರಿವ್ಯೂಗಳನ್ನ ಕೇಳಿ ನೋಡಿದವ್ರನ್ನ ಕೇಳಿ ನೋಡಿ, ಅಥವಾ ಯಾರು ರಿವ್ಯೂ ಕೊಟ್ರು ಅಲ್ಲಿ ನೋಡಿ, ಎಲ್ಲ ಬಂದು ಥಿಯೇಟರ್ ನೋಡಿ ಸಿನಿಮಾ ನೋಡಿ, ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಬಂದಿರೋಲ್ಲ ಬಹಳ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ದಯವಿಟ್ಟು ಯಾರು ಬಂದಿರೋ ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಸರ್, ನನ್ನ ಆಕ್ಚುಲಿ ಸರ್ಪ್ರೈಸಿಂಗ್ ಆಕ್ಚುಲಿ ಈ ತರದ ಪಾತ್ರ ನಾನು ಆಕ್ಚುಲಿ ಎಲ್ಲೂ ಇದುವರೆಗೂ ಇದನ್ನ ಪಾತ್ರ ಮಾಡಿರ್ಲಿಲ್ಲ. ಅಂದ್ರೆ ಹೀರೋಗೆ ತಂದೆ ರೋಲ್ ಮಾಡಿದ್ದೀನಿ ನಾನು. ಒಂದು ಡಾಕ್ಟರ್ ಪಾತ್ರ, ತುಂಬಾ ಏಜ್ ಆಗಿರುವಂತ ಪಾತ್ರ ಮಾಡಿದ್ದೀನಿ. ವೆರಿ ಗುಡ್ ರೆಸ್ಪಾನ್ಸ್. ಎಲ್ಲರೂ ಬಹಳ ಇಷ್ಟಪಟ್ಟರು. ಚೆನ್ನಾಗಿ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಿದ್ದಾರೆ. ಇನ್ನೂ ಬೇರೆ ಎಲ್ಲರೂ ಬಂದು ಸಿನಿಮಾ ನೋಡ್ರೆ ನಮ್ಮ ಇಡೀ ತಂಡಕ್ಕೆ ಇನ್ನೂ ಖುಷಿ ಆಗುತ್ತೆ ಸರ್. ಅದೇ ನಾನು ಮೊನ್ನೆ ಹೇಳ್ತಾ ಇದ್ದೆ, OTT ಬರುತ್ತೆ ಅಂತ. OTTಗೆಲ್ಲ 100% ಬಂದೇ ಬರುತ್ತೆ, ಅದು ಬೇರೆ. OTTಗೆ ಬರೋವರೆಗೂ ಯಾರು ದಯವಿಟ್ಟು ಕಾಯ್ಬಿಡಿ, ಅಷ್ಟೊಳಗೆ ಬಂದು ಸಿನಿಮಾ ನೋಡಿ. ಸಿನಿಮಾನ ಥಿಯೇಟರ್ ನೋಡೋ ಮಜಾನೇ ಬೇರೆ. ಪ್ರತಿಯೊಬ್ಬರಿಗೂ ಅದು ನಾನೇ ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ, ಅದು ಆಡಿಯನ್ಸ್ಗೂ ಗೊತ್ತಿರುತ್ತೆ. ಯಾರು ಬಂದಿಲ್ವೋ ರೆಸ್ಪಾನ್ಸ್ ನೋಡಿ. ಈಗ ಐ ಥಿಂಕ್ ನಮ್ದೆಲ್ಲ ರೆಸ್ಪಾನ್ಸ್, ಆಡಿಯನ್ಸ್ ರೆಸ್ಪಾನ್ಸ್ ಹೊಡೆ ಬಿಡ್ತಾ ಇದೀವಲ್ವಾ, ಆ ರೆಸ್ಪಾನ್ಸ್ ಚೆನ್ನಾಗಿದೆ ಅನ್ಸುತ್ತೆ. ಖಂಡಿತ ಥಿಯೇಟರ್ ಬನ್ನಿ. 3 ಶೋ ಹೌಸ್ಫುಲ್ ಆಗಿತ್ತಲ್ಲ, ಅದರಿಂದ ನಾವು ಇಡೀ ತಂಡ ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀವಿ. ಇನ್ನು ನಾಳೆ ಸಿನಿಮಾ ಇದೆ, ಎಲ್ಲರೂ ಥಿಯೇಟರ್ ಬನ್ನಿ ಅಂತ ಹೇಳ್ತೀನಿ. ಇಲ್ಲಿವರೆಗೂ ಮಾತಾಡಿರ್ಲಿಲ್ಲ, ಯಾಕಂದ್ರೆ ಸಿನಿಮಾ ಮಾತಾಡ್ಬೇಕು, ನಾನ್ ಮಾತಾಡಬಾರ್ದು, ನನ್ ಕೆಲಸ ಮಾತಾಡ್ಬೇಕು, ಈ ತರ ಒಂದು ಆಸೆ ಇಟ್ಕೊಂಡಿರೋ ನಾನು. ಈಗೆಲ್ಲ ನೋಡಿದ್ಮೇಲೆ ಸಿನಿಮಾ ಎಲ್ಲರ ಹತ್ರ ಮಾತಾಡಿಸ್ತಾ ಇದೆ ಅನ್ನೋ ಒಂದು ಖುಷಿ ಆಗ್ತಿದೆ. ಯಾಕಂದ್ರೆ ನಾವು ಬೇರೆ ತರ ಅಲ್ಲಿ ಕ್ರೌಡ್ ಫಿಲ್ಲಿಂಗು ಅದು ಇದು ಮಾಡ್ತಿಲ್ಲ. ಜನ ಇಷ್ಟಪಟ್ಟು ಅವರಾಗಿದ್ದು ಅವರೇ ಬಂದು ಥಿಯೇಟ್ರಿಗೆ ಬರ್ತಾ ಇರೋದು ಖುಷಿ ಆಯ್ತು. ಇದೊಂಥರ ನನಗೆ ಆರ್ಗ್ಯಾನಿಕ್ ಫೀಲ್ ಅನಿಸ್ತು. ನನಗೆ ಸಿನಿಮಾ ರಿಲೀಸ್ ಬಿಫೋರು ಅಲ್ಲಿ ಆ ಥಿಯೇಟರ್ಗೆ ಒಂದು 50 ಜನ ಕಳ್ಸೋಣ, ಈ ಥಿಯೇಟರ್ 100 ಜನ, ಈ ಥರ ಒಂದಷ್ಟು ನನಗೆ ಒಂದಷ್ಟು ತಲೆಗೆ ತುಂಬಿಟ್ಟಿದ್ರು. ಏನು ಮಾಡೋದು ಅನ್ನೋ ಒಂದು ಭಯ ಇತ್ತು. ಆದ್ರೂ ಕೂಡ ಒಂದು ಪ್ರೀಮಿಯರ್ ಮಾಡಿದಾಗ ಒಂದಷ್ಟು 50-50 ಅನಿಸಿತ್ತು. ಬಟ್ ಈಗ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿವರೆಗೂ ತಂದಂತಹ, ಇಲ್ಲಿವರೆಗೆ ಸಹಾಯ ಮಾಡಿದಂತಹ ಎಲ್ಲ ನನ್ನ ಗೆಳೆಯರಿಗೆ, ನನ್ನ ತಂತ್ರಜ್ಞರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ. ದಯಮಾಡಿ ಇದೊಂದು ಬೇರೆ ತರದ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ. ದಯಮಾಡಿ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು ವೆರಿ ಮಚ್. ನನಗೊಂದು ತುಂಬಾ ಬೇರೆ ತರದ ಒಂದು ಅನುಭವ ಅನಿಸ್ತು. ಈ ತರದ ಒಂದು ಅನುಭವ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಆಗ್ತಾ ಇದೆ. ನಮಸ್ಕಾರ. ಇವತ್ತು ಒಂದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ ಇದು. ಇದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಆಮೇಲೆ ಟ್ರೋಲ್ ಪೇಜ್ಗಳಾಗಿರ್ಬೋದು, ನಾವು ಒಂದು ಬ್ರದರ್ಸ್ ತರ ನಾವು ಅನ್ಕೊಂಡಿದೀವಿ. ಇದನ್ನ ಒಂದಿಷ್ಟು ಜನಗಳಿಗೆ ನೀವು ಸ್ಪ್ರೆಡ್ ಮಾಡಿ, ನಿಮ್ಮ ಪೇಜ್ಗಳಿಗೆ ಹಾಕಿ ಸ್ವಲ್ಪ ಪಬ್ಲಿಸಿಟಿಯನ್ನ ಮಾಡಿ, ಇದನ್ನ ನಾವು ಸಮಾಜಕ್ಕೆ ಒಂದು ಮೆಸೇಜ್ ತರ ಮಾಡಿರೋಂತ ಸಿನಿಮಾ ಇದು. ಒಂದು ಫ್ಯಾಮಿಲಿ ಹೇಗಿರ್ಬೇಕು ಅನ್ನೋದೊಂದು ಆಗಿರ್ಬೋದು, ಪ್ರತಿಯೊಂದೂ ಒಂದು ಒಳ್ಳೆ ಕಂಟೆಂಟ್ ಕುಟುಂಬ ಕೂತು ನೋಡ್ಬೇಕಾದಂತ ಸಿನಿಮಾ ಇದು. ದಯಮಾಡಿ ನಮ್ಮ ಕರ್ನಾಟಕದ ಜನತೆಗಳು ಈ ಸಿನಿಮಾ ಥಿಯೇಟರ್ಗೆ ಬಂದು ಈ ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ನೋಡಿ. ದಯವಿಟ್ಟು ನಿಮ್ಮ ಸಹಕಾರ ನಮ್ಮ ಮೇಲೆ ಇರಲಿ. ಕರ್ನಾಟಕದ ಜನತೆಗಳು ನಮ್ಮ ಸಿನಿಮಾವನ್ನ ಗೆಲ್ಸಿ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಧನ್ಯವಾದಗಳು. ಮಾಧ್ಯಮ ಮಿತ್ರರೆಲ್ಲರಿಗೂ ಹೃದಯಾಂತರದ ಅಭಿನಂದನೆಗಳು. ನಮಸ್ಕಾರ. ನಾನು ಮೈಸೂರು. ನೋಡಿ, ಸಿನಿಮಾ ನೋಡಿದವರು ಒಬ್ಬರು ಒಂದು ಮಾತು ಹೇಳಿದ್ರು, ದುಃಖದಲ್ಲಿ ಹೇಳ್ತಾ ಇದ್ರು. ಯಾಕೆ ಸರ್ ದುಃಖ ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನಿಲ್ಲ, ಈ ಸಿನಿಮಾ ಸ್ವಲ್ಪ ಮುಂದೆ ಬಂದಿದ್ರೆ, ಈ ಹಿಂದೆನೆ ಬಂದಿದ್ರೆ ನನ್ನ ಮಗಳು ಉಳ್ಕೊಂಡ್ಬಿಡ್ತಿದ್ರು ಅಂತ ನಿಮ್ಮ ಮಾತನಾಡ್ತಾ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದೆ. ಸರ್ 11 ವರ್ಷ ಸರ್ ನನ್ನ ಮಗಳು. ಅವಳು ಮೊಬೈಲಲ್ಲಿ ಉಜ್ಜಿ ಒಂದಿನ ಮೊಬೈಲಿಂದ ತೀರೋಗ್ಬಿಟ್ಲು ಸರ್. ಈ ಸಿನಿಮಾ ನೋಡಿದ್ಮೇಲೆ ನನ್ಗನ್ನಿಸ್ತು, ನನ್ನ ಮಗಳಿದ್ದೀರೆ ಬಹುಶಃ ಈ ಸಿನಿಮಾ ನೋಡಿ ಮೊಬೈಲ್ನ ಎಷ್ಟು ಉಪಯೋಗಿಸ್ಬೇಕು ಅಷ್ಟೇ ಉಪಯೋಗಿಸ್ತಿದ್ದು ಅಂತ ಹೇಳಿ ಕಣ್ಣೀರ. ಇದು ಒಂದು. ಜೊತೆಗೆ ಕುಟುಂಬದ ಸಮೇತ ನೋಡುವಂತ ಒಂದು ಅತ್ಯುತ್ತಮ ಚಿತ್ರ ಅಂತ ಪ್ರೇಕ್ಷಕ ಒಕ್ಕೂರ್ಲಿಂದ ಮುಖ್ಯಕ್ಕೆ ಜೈ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಕಡೆನೂ ತುಂಬಿದ ಪ್ರದರ್ಶನ ಕಾಣ್ತಾ ಇದೆ. ಅದರಿಂದ ಹೇಳೋದೇನಂತ ಹೇಳಿದ್ರೆ, ಮಾಧ್ಯಮದ ಮುಖ್ಯನ ನನ್ನಂತ ಹಿರಿಯ ಕಲಾವಿದನಿಗೆ ಇಲ್ಲಿ ಬಹಳ ದೊಡ್ಡ ಪಾತ್ರವನ್ನು ಕೊಟ್ಟಿದ್ದಾರೆ. ದಯಮಾಡಿ ತಾವು ತಮ್ಮ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮತ್ತಿತರ ಕಡೆ ಎಲ್ಲ ಪ್ರಚಾರ ಪಡಿಸೋದ್ರ ಮುಖೇನ ದೊಡ್ಡ ರೀತಿಯಲ್ಲಿ ಮಗ್ಗಿ ಪುಸ್ತಕಕ್ಕೆ ಎಂಕರೇಜ್ ಕೊಡಬೇಕು. ಇದಕ್ಕೊಂದೇ ಒಂದು ಉದಾಹರಣೆ. ಯಲಹಂಕ-ಟೌನಲ್ಲಿ ಉಡುಪಿ ಕೆಫೆ ಅಂತೇಳಿ ನನ್ನ ಕೈಲಿ ಪ್ರಾರಂಭಕ್ಕೆ ಕರೆದಿರು. ಈಗ 2 ವಾರದಿಂದ ಹೋದೆ, ಟೇಪ್ ಕಟ್ ಮಾಡಿದ್ಮೇಲೆ ಮುಂದ್ಗಡೆ ಒಂದು ಬ್ಯಾನರ್ ಇದೆ, ಅದನ್ನು ಇದು ಮಾಡಿದ್ರು. ಹಿಂದ್ಗಡೆ ನಿಂತ್ಕೊಂಡು ಈಗ ಓಪನ್ ಮಾಡಿದೆ. ಸರ್ ಮುಂದೆ ನೋಡಿದ್ರು, ನೋಡಿದ್ರೆ ಮುಗ್ಗಿ ಪುಸ್ತಕ
ನನಗೂ ಅವ್ರಿಗೂ ಪರಿಚಯ ಇರಲಿಲ್ಲ. ಮುಖ್ಯ ಪುಸ್ತಕ ಪ್ರಚಾರ ಕೊಟ್ಟರು. ಹಾಗೇನೆ ಮುಖ್ಯ ಪುಸ್ತಕಕ್ಕೆ ಯಾಕೆ ಪ್ರಚಾರ ಕೊಡಬೇಕು ಅಂತ ಹೇಳಿದ್ರೆ ಭವ್ಯವಾದ ಸಂದೇಶ ಇದೆ, ಜೊತೆಲಿ ಬಹಳ ವಿಶೇಷವಾದ ಕಂಟೆಂಟ್ ಇದೆ. ಕಾದಂಬರಿ ಆಧಾರ ಚಿತ್ರ ಪ್ರಪಂಚದಲ್ಲಿ 800 ಕೋಟಿ ಜನರಿದ್ದಾರೆ. ಅದರಲ್ಲಿ 139 ಕೋಟಿ ಯುವಕರಿಗೆ ಕಿವಿ ಕೇಳಲ್ಲ, ನೆನಪಿನ ಶಕ್ತಿ ಹೊರಟಾಗಿದೆ, ಕಣ್ಣು ಮಂಜಾಗೋಗಿದೆ. ಯಾಕೆ ಅಂದ್ರೆ ಮೊಬೈಲ್ ಉಜ್ಜೋದ್ರಿಂದ 3 ಹೊತ್ತು ಅಲ್ಲಿ ತಿಂಡಿ ತಿಂತಾ ಇರ್ತಾರೆ, ಮೊಬೈಲ್ ಉಜ್ಜುತ್ತಾ ಇರ್ತಾರೆ. ನೀವು ಯಾವ್ದಾದ್ರು ಸಿಗ್ನಲ್ ಲೈಟ್ ಹತ್ರ ನೋಡಿ, ಸಿಗ್ನಲ್ ಲೈಟ್ ಆದ್ರೂ ವೆಹಿಕಲ್ ನಿಲ್ತು ಅದನ್ನ ತಲೆ ತಗ್ಗಿಸ್ಬಿಡ್ತಾರೆ ಯಾರ್ಯಾದ್ರು, ಯಾಕೆಂದ್ರೆ ಮೊಬೈಲ್ ಹಿಡ್ಕೊಂಡ್ಬಿಡ್ತಾರೆ ಅಲ್ವಾ. ಅಷ್ಟೆಲ್ಲ ಹೋಗ್ಬಾರ್ದು. ಮೊಬೈಲ್ ಅಪಘಾತ ಅನ್ನೋದು ಅದೇ ಕ್ಷಣದಲ್ಲಿ ಆಗುವಂಥದ್ದು. ಅದಕ್ಕೆ ಇದು ಜನತೆಗೆ ಒಂದು ಮುಖ್ಯವಾದ ಪಾಠ ಆಗುತ್ತೆ. ಮುಖ್ಯ ಪುಸ್ತಕ ನೋಡೋದ್ರ ಮುಖ್ಯನ ಹೊಸ ಬೇರು ಹಳೆ ಬೇರು ಹೊಸ ಚಿಗುರು ಕೂಡಿರಲಿ ಮರ ಸಮೂಹಕ್ಕೆ ಹೊಸ ನಿರ್ದೇಶಕರು ಪ್ರಥಮ ಚಿತ್ರ ನನ್ನಂತಹ ಹಳೆ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ. ನೋಡಿ ಎಂಕರೇಜ್ ಕೊಡ್ಬೇಕು ಅಂತ ನಾನು ಮನಸ್ಸು ತುಂಬಿ ಕೇಳ್ಕೊಳ್ತೀನಿ. ನಮಸ್ಕಾರ. ತುಂಬಾ ಖುಷಿ ಆಗ್ತದೆ, ತುಂಬಾ ನೆಮ್ಮದಿ ಅನಿಸ್ತಾ ಉಂಟು ಮನ್ಸಲ್ಲಿ. ಯಾಕಂದ್ರೆ ನಿನ್ನೆಯಿಂದ ಭಾರ ಇತ್ತು ಒಂದು ಮನ್ಸಲ್ಲಿ, ಹೇಗೆ ಆಗ್ತದಪ್ಪ, ಹೇಗೆ ನಡೀತದೆ ಶೋಸ್ ಎಲ್ಲ ಅಂತೇಳಿ ಒಂದು ಭಯ ಇತ್ತು. 10ನೇ ಕ್ಲಾಸ್ ಇದ್ದು ರಿಸಲ್ಟ್ ಬರ್ತಿತ್ತಲ್ಲ, ಆಗಲೂ ನಾನು ಭಯ ಪಟ್ಟಿಲ್ಲ, ಈಗ ಭಯ ಪಡ್ತಿದ್ದೇನೆ ಸಿನಿಮಾ ವಿಷಯ ಬಂದಾಗ. ಸೊ ತುಂಬಾ ಖುಷಿ ಆಗ್ತದೆ. 3 ಶೋನು ಅಂದ್ರೆ 3 ಥಿಯೇಟ್ರಲ್ಲೂ ಹೌಸ್ಫುಲ್ ಆಗಿತ್ತು ಇವತ್ತು. ಸೊ ನಾಳೆ ಮಂಗಳೂರಿದು ನಿಮ್ಗೆ ಸೋಲ್ಡ್ ಔಟ್ ಆಗಿದೆ ಟಿಕೆಟ್ಸ್ ಎಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಹೀಗೇನೆ ಎಲ್ರು ಮಕ್ಕಿ ಪುಸ್ತಕ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಆಡಿಯನ್ಸ್ಗೆಲ್ಲ ಭಾರಿ ಖುಷಿ ಆಯ್ತು, ಹೇಳಿದ್ರು ಅಂದ್ರೆ ತುಂಬಾ ಖುಷಿ ಆಯ್ತು ನೀವು ಬಂದಾಗ ಅಂತಂದ್ರು. ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೇನೆ ನಾನು.